ಏಯ್, ಬೊಗಳಿದ್ದನ್ನ ಬೊಗಳಿದ್ರೆ ಸರಿ ಇರೋದಿಲ್ಲ. ನಾವು ಕೇಳೋದಕ್ಕೆ ಮಾತ್ರ ಉತ್ತರ ಕೊಡಬೇಕು. ಇಲ್ಲ ಅಂದ್ರೆ ನಿನ್ನ ನಾಲ್ಗೆ ಕಿತ್ತು ಯಾಕೆ ಮಾಡ್ಕೊಂಡ್ಬಿಡ್ತೀನಿ. ಹೇಳು, ನಮ್ಮನೆ ಹತ್ರ ಯಾಕೆ ಬಂದಿದ್ದೆ? ಯಾರನ್ನ ಭೇಟಿ ಮಾಡಕ್ ಬಂದಿದ್ದೆ? ಯಾವ ಕಾರಣಕ್ಕಾಗಿ ಬಂದಿದ್ದೆ? ಮೇಡಮ್, ಅಣ್ಣ ಮನೆ ಹತ್ರ ಹೋಗಿ ಅಲ್ಲಿ ಏನೇ ನಡೀತಿದೆ ಅಂತ ನೋಡ್ಕೊಂಬ ಅಂತ ಹೇಳಿದ್ರು ಮೇಡಮ್. ಹಂಗಾದ್ರೆ ನೀನು ಇಲ್ಲಿಗೆ ಬಂದು ಯಾರನ್ನೂ ಮೀಟ್ ಮಾಡಿಲ್ವಾ? ಇಲ್ಲ ಸರ್. ಏಯ್, ಸರಿಯಾಗಿ ಹೇಳು, ಆ ವ್ಯಕ್ತಿಗೂ ನಿನಗೂ ಏನು ಸಂಬಂಧ? ಅವನು ಯಾರು? ಎಲ್ಲಿಂದ ಬಂದಿದ್ದಾನೆ? ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡೋದಕ್ಕೆ ಯಾಕೆ ನೋಡ್ತಿದ್ದಾನೆ? ಸರ್, ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಓ, ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ ಅಂತ ಏನೂ ಗೊತ್ತಿಲ್ಲದೆ ಅವ್ರ ಜೊತೆ ಕೆಲಸ ಮಾಡ್ತಿದ್ಯಾ? ನಿಜ ಹೇಳೋ. ದೇವ್ರಾನೆಗೂ ನಿಜಾನೇ ಹೇಳ್ತಿರೋದು ಮೇಡಮ್. ನಾನು ಇತ್ತೀಚೆಗೆ ಅಷ್ಟೇ ಅವ್ರ ಜೊತೆ ಸೇರ್ಕೊಂಡಿರೋದು. ಹಾಗಾಗಿ ಅವ್ರ ಬಗ್ಗೆ ನಂಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಮೇಡಮ್. ಮೇಡಮ್ ಅವರೇ, ಇವ್ನು ಪಕ್ಕಾ ಸುಳ್ಳು ಹೇಳ್ತಿದ್ದಾನೆ. ಇವನಿಗೆ ಮಗು ಥರ ಕೇಳಿದ್ರೆ ಬಾಯ್ ಬಿಡೋದಿಲ್ಲ. ಇವನು ನನ್ನ ಸ್ಟೈಲೇ ಕರೆಕ್ಟು. ಬೇಡ ಸಿದ್ದು ಅವರೇ, ಎಲ್ಲ ಸಮಯದಲ್ಲೂ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ನೋಡೋ, ಕೊನೆಯದಾಗಿ ಕೇಳ್ತಿದ್ದೀನಿ, ಅವನು ಯಾರು, ನಿನ್ನ ಯಾಕೆ ಅಲ್ಲಿಗೆ ಕಳಿಸ್ತಾ ಅಂತ ಹೇಳಿ ಇಲ್ಲಿಂದ ಹೊರಡ್ತಾ ಇರು. ಮೇಡಮ್, ಈ ನಿಮ್ಮ ಪ್ರಶ್ನೆಗಳಿಗೆಲ್ಲ ಕೋಮಾದಲ್ಲಿ ನಮ್ಮ ಅಣ್ಣ ಇದ್ದಾನಲ್ಲ ಮೇಡಮ್, ಅವರೇ ಬಂದು ಉತ್ತರ ಕೊಡ್ಬೇಕು ಮೇಡಮ್. ಇಲ್ಲಿ ನಾವೇನಿದ್ರು ಅವ್ರು ಹೇಳೋ ಕೆಲಸ ಮಾಡ್ತೀವಿ ಅಷ್ಟೇ ಮೇಡಮ್. ರೈಟ್. ಹಾಗಾದ್ರೆ ನೀನು ಅಲ್ಲಿಗೆ ಬಂದಿದ್ದು ಅವನ್ನ ನೋಡೋದಕ್ಕಾ? ಹೌದು ಸರ್. ಎಷ್ಟೇ ಆದರೂ ಊಟ ಹಾಕಿದ್ದಾರೆ. ಇಂಥ ಸ್ಥಿತಿಯಲ್ಲಿ ನೋಡದೇ ಇರೋದು ತಪ್ಪಲ್ವಾ ಸರ್? ಸರಿ, ಹಾಗಿದ್ದೆ ಅವರನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ ಯಾರು ಅಂತನಾದ್ರೂ ಹೇಳು. ಈಗ ನೀನು ಸುಳ್ಳು ಹೇಳಿದ್ರೆ ನಾನು ನಂಬಲ್ಲ. ಯಾಕಂದ್ರೆ ಆ ಘಟನೆ ನಡೆದಾಗ ನಾನು ಅಲ್ಲೇ ಇದ್ದೆ. ನಿಜ ಹೇಳು. ಏ ವೀರೇಶ್, ನೀನು ಆಚೆ ಹೋಗಿರು. ಯಾರಾದ್ರೂ ಬಂದ್ರೆ ಹೇಳು. ಹೋಗು. ಸರಿ ಅಕ್ಕ. ಮೇಡಮ್, ನೀ ಘಟನೆ ಇಡಬೇಕು, ನಾನು ಅಲ್ಲೇ ಇದ್ದೆ. ಅಣ್ಣನೇ ನೀವೆಲ್ಲ ಆಚೆ ಹೋಗಿ ಅಂತ ನಮಗೆ ಕಳಿಸಿದ್ರು. ಆಮೇಲೆ ನೋಡಿದ್ರೆ ಅಲ್ಲಿ ಕೊಲೆ ಆಗಿತ್ತು. ನಿಜವಾಗ್ಲೂ ಯಾರಾಗಿ ಮಾಡಿದ್ರಂತ ಗೊತ್ತಿಲ್ಲ ಮೇಡಮ್. ಲೈ, ಅವಾಗಿಂದ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನು ಹೇಳ್ತಾನೆ ಇಲ್ವಲ್ಲ? ಅವ್ನು ನಿನಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾನೆ. ಸರ್, ಗೊತ್ತಿದ್ರೆ ತಾನೇ ಗೊತ್ತಿದೆ ಅಂತ ಹೇಳೋಕೆ. ಮೇಡಮ್ ಅವರೇ, ಇವಾಗ ಏನು ಮಾಡೋಣ? ಇವನ ಏನು ಗೊತ್ತಿಲ್ಲ ಅನ್ನೋನ್ನ ಹಿಡ್ಕೊಂಡು ಏನು ಮಾಡೋಣ ಸಿದ್ದು ಅವರೇ? ಅವ್ನ ಫೋನ್ ನಂಬರ್ ತಗೊಂಡು ಕಳಿಸಿ. ಲೈ, ನಿನ್ನ ನಂಬರ್ ಕೊಡ. 9591. ಮಗನೇ, ಇಲ್ಲಿಂದ ಹೋಗಾದ್ಮೇಲೆ ತಪ್ಪಿಸ್ಕೊಳ್ಳೋದು, ನಂಬರ್ ಚೇಂಜ್ ಮಾಡೋದು, ಕಣ್ಮರೆ ಆಗೋಕೆ ಪ್ರಯತ್ನ ಪಟ್ರೆ ಈ ಭೂಮಿ ಮೇಲೆ ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನಾವು ಕರೆದಾಗೆಲ್ಲ ಬರ್ತಾ ಇರಬೇಕು. ಅರ್ಥ ಆಯ್ತಾ? ಸರಿ ಸರ್. ಹೋಗ್.